ನಡುವಿನಕೆರೆ ಅಜ್ಜಯ್ಯ ಅಂದರೆ DCM DK ಶಿವಕುಮಾರ್ಗೆ ವಿಶೇಷವಾದ ಭಕ್ತಿ. ಅವರು ಹಾಕಿದ ಗೆರೆಯನ್ನು DK ಶಿವಕುಮಾರ್ ಎಂದಿಗೂ ದಾಟೋದಿಲ್ಲ. ಅದರಲ್ಲೂ 2023ರ ಚುನಾವಣೆ ಸಮಯದಲ್ಲಿ ಈ ನಡುವಿನಕೆರೆ ಅಜ್ಜಯ್ಯನ ಅಣತಿಯಂತೆಯೇ DK ಶಿವಕುಮಾರ್ ನಡೆದುಕೊಂಡಿದ್ದರು. ಅಜ್ಜಯ್ಯನ ಆಶೀರ್ವಾದ ಪಡೆದ ಮೇಲೆಯೇ ಅಭ್ಯರ್ಥಿಗಳಿಗೆ B.Pharmಗಳನ್ನು ಹಂಚಿದ್ದರು. ಈ ಬಾರಿ ಕಾಂಗ್ರೆಸ್ಗೆ 136 ಸ್ಥಾನ ಬಂದೇ ಬರುತ್ತೆ ಅಂತ DK ಶಿವಕುಮಾರ್ ಪದೇ ಪದೇ ಹೇಳ್ತಾ ಬಂದಿದ್ದರು. ಈ ಭವಿಷ್ಯ ನುಡಿದಿದ್ದದ್ದು ಕೂಡ ಇದೇ ನಡುವಿನಕೆರೆ ಅಜ್ಜಯ್ಯ. ಇದನ್ನ DK ಶಿವಕುಮಾರ್ ಚುನಾವಣೆ ಸಮಯದಲ್ಲಿ ಹೇಳ್ತಾನೆ ಬಂದಿದ್ದರು. ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸ್ಥಾನ ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ಇದೀಗ ಅದೇ ಅಜ್ಜಯ್ಯನವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಪಕ್ಕ ಅಂತ ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಲ್ಲಿರುವಾಗಲೇ ಅಜ್ಜಯ್ಯ ಇಂತಹದ್ದೊಂದು ಭವಿಷ್ಯ ನುಡಿದಿರೋದು ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ತುಮಕೂರು ಜಿಲ್ಲೆ ನಡುವಿನಕೆರೆಯ ಕಾಡಸಿದ್ದೇಶ್ವರ ಮಠಾಧ್ಯಕ್ಷರಾಗಿರುವ ಡಾಕ್ಟರ್ ಕರೈ ಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಯವರೇ ಈ ಅಜ್ಜಯ್ಯನವರು. DK ಶಿವಕುಮಾರ್ ಅವರು ಮೊದಲಿನಿಂದಲೂ ಈ ಮಠಕ್ಕೆ ನಡೆದುಕೊಳ್ಳುತ್ತಾರೆ. ಅಜ್ಜಯ್ಯನವರು ಸೂಚಿಸಿದಂತೆ ನಡೆಯುತ್ತಾರೆ. ಇದಕ್ಕೊಂದು ಉದಾಹರಣೆ ಇತ್ತೀಚೆಗೆ ನಡೆದ ಮಹಾಕುಂಭ ಮೇಳದಲ್ಲಿ DK ಶಿವಕುಮಾರ್ ಪಾಲ್ಗೊಂಡಿದ್ದರು. ಸ್ವತಃ ಅಜ್ಜಯ್ಯನವರೇ DK ಶಿವಕುಮಾರ್ ದಂಪತಿಯನ್ನು ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಅಜ್ಜಯ್ಯನ ಅಣತಿಯಂತೆ DK ಶಿವಕುಮಾರ್ ದಂಪತಿ ಪುಣ್ಯ ಸ್ನಾನ ಮಾಡಿ ಬಂದಿತ್ತು. ಇದೀಗ ಈ ಬಗ್ಗೆಯೂ ಅಜ್ಜಯ್ಯ ಹೇಳಿಕೆ ನೀಡಿದ್ದಾರೆ. ಕುಂಭಮೇಳಕ್ಕೆ DK ಶಿವಕುಮಾರ್ ಹೋಗಿ ಬಂದಿದ್ದರ ಹಿಂದಿನ ಉದ್ದೇಶವನ್ನು ಕೂಡ ಸ್ವಾಮೀಜಿ ಹೇಳಿಕೊಂಡಿದ್ದಾರೆ. ಯಾದಗಿರಿ ಸಮೀಪದ ಶ್ರೀ ಕ್ಷೇತ್ರ ಅಬ್ಬೆ ತುಮಕೂರಿನಲ್ಲಿ ಅಜ್ಜಯ್ಯನವರು ಮಾತನಾಡಿದ್ದಾರೆ. ಈ ವೇಳೆ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಹೇಳಿದ್ದಾರೆ. ರೈತರು, ವರ್ತಕರು ಸೇರಿ ಸಮಸ್ತ ಸದ್ಭಕ್ತರಿಗೂ DK ಶಿವಕುಮಾರ್ CM ಆಗಬೇಕೆಂಬ ಬಯಕೆ ಇದೆ. ಅವರ ಬಯಕೆಯಂತೆಯೇ DK ಶಿವಕುಮಾರ್ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗುತ್ತಾರೆ ಎಂದು ಅಜ್ಜಯ್ಯ ಭವಿಷ್ಯ ನುಡಿದಿದ್ದಾರೆ. ಇದೇ ದಿನ ಅವರು CM ಆಗುತ್ತಾರೆ ಎಂದು ಹೇಳೋದಕ್ಕೆ ಆಗೋದಿಲ್ಲ. ಆದರೆ DK ಶಿವಕುಮಾರ್ CM ಆಗೋದಂತೂ ಪಕ್ಕ ಎಂದು ಅಜ್ಜಯ್ಯ ಹೇಳಿದ್ದಾರೆ. DK ಶಿವಕುಮಾರ್ ಹಾಗೂ ನಾನು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡಿದ್ದೆವು. ಇಬ್ಬರು ಪವಿತ್ರ ಗಂಗಾ ಸ್ನಾನ ಮಾಡಿ ಬಂದಿದ್ದೇವೆ. ಇದೇ ವೇಳೆ ಅಲ್ಲಿ ನಾವು ಸಂಕಲ್ಪವನ್ನು ಮಾಡಿ ಬಂದಿದ್ದೇವೆ. ಹೀಗಾಗಿ DK ಶಿವಕುಮಾರ್ CM ಆಗೋದು ಖಚಿತ ಎಂದು ಅಜ್ಜಯ್ಯ ಹೇಳಿದ್ದಾರೆ. DK ಶಿವಕುಮಾರ್ ಅವರಿಗೆ ಕಾಡಸಿದ್ದೇಶ್ವರ ಮಠದ ಆಶೀರ್ವಾದ ಇದೆ. ಮಠದ ಆಶೀರ್ವಾದದಿಂದಾಗಿ ಅವರ CM ಸ್ಥಾನದ ಹಾದಿ ಸುಗಮವಾಗಲಿದೆ. ಈ ಬಗ್ಗೆ ಈಗಾಗಲೇ ಪ್ರತಿನಿತ್ಯ ಚರ್ಚೆಗಳು ನಡೆಯುತ್ತಿವೆ. DK ಶಿವಕುಮಾರ್ ಅವರಿಗೆ ಭಗವಂತನ ಆಶೀರ್ವಾದ ಕೂಡ ಸಿಗುತ್ತೆ. ಸಮಸ್ತ ಜನರ ಆಶಯದಂತೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂದು ಅವರು ಹೇಳಿದ್ದಾರೆ. ರಾಜ್ಯದ ಜನರ ಸಂಕಲ್ಪದಂತೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಬಡವರ ರೈತರ ಪ್ರೀತಿ ವಿಶ್ವಾಸ ಗಳಿಸಲಿ, ಉತ್ತಮ ನಾಯಕನಾಗಿ ಬಾಳಲಿ, ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂದು ಆಶೀರ್ವಾದ ಮಾಡುವುದಾಗಿ ಅಜ್ಜಯ್ಯ ಹೇಳಿದ್ದಾರೆ. ರಾಜ ಎಂಬುವವನು ಜನರ ಪಾಲಿಗೆ ಪ್ರತ್ಯಕ್ಷ ದೈವವಿದ್ದಂತೆ. ಅದರಂತೆ DK ಶಿವಕುಮಾರ್ ಬಾಳಲಿ, ಜನರ ಆಶೋತ್ತರಗಳನ್ನು ಅವರು ಚಾಚಿ ತಪ್ಪದೆ ಈಡೇರಿಸುವಂತಾಗಲಿ ಎಂದು ಅಜ್ಜಯ್ಯ ಹರಿಸಿದ್ದಾರೆ. DK ಶಿವಕುಮಾರ್ ಅವರಲ್ಲಿ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಬೆಳೆಸಿಕೊಂಡಿದ್ದಾರೆ. ಅವರು ಸೌಹಾರ್ದತೆಯ ರಾಜಪುತ್ರರು. ಅವರು 140 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. ಹೀಗಾಗಿ ಅವರಿಗೆ ಈಗ ಎಲ್ಲವೂ ಒಳ್ಳೆಯದಾಗಲಿದೆ ಎಂದು ಅಜ್ಜಯ್ಯ ತಿಳಿಸಿದ್ದಾರೆ.